ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ಯಾಯ್ ಏನಿದು ಡಿಯಾರ್, ಏನಿದು? ನೆನ್ನೆ ನನ್ನ ಶವರ್ಲೆ ಬೀಟ್ ಕಾರನ್ನ ಏನೋ ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಗ್ಯಾರೇಜ್ ನಲ್ಲಿ ಬಿಟ್ಟ. ಈ ರಾಜ್ಯನ ಒಂದು ಸುತ್ತು ಹೊಡೆಯೋಣ ಅಂತ KSRTC ಬಸ್ ಅನ್ನ ಹತ್ತಕ್ ಹೋದ್ರೆ ವಾಟ್ ಇಸ್ ದಟ್? ಎಲ್ಲಾ ಬಸ್ಗಳು ನಿಂತಲ್ಲೇ ನಿಂತು ಬಿಟ್ಟಿದಾವಲ್ಲ. ಯಾಕೆ ಅಂತ್ಯ? ಕೂರೋಕ್ಕಾಗಲ್ಲ ಅದಕ್ಕೆ ಅಂತ್ಯ? ಹಾಗಲ್ಲ ಡಿಯರ್. KSRTC ನೌಕರರು ಬಸ್ಗಳನ್ನೆಲ್ಲ ಆಫ್ ಮಾಡಿ ಕೀ ಎಲ್ಲ ಜೋಬಲ್ ಹಾಕೊಂಡು ಸ್ಟ್ರೈಕ್ ಮಾಡಿದ್ರಲ್ಲ ಕಾಂತ, ಸ್ಟ್ರೈಕ್ ಮಾಡಿದ್ರ. ಪಾಪ ಈ ಡ್ರೈವರು ಕಂಡಕ್ಟರ್ಗಳು ತಾನೇ ಏನ್ ಮಾಡ್ಬೇಕು ಹೇಳ? ಮೂರ್ ದಿನ ಕಂಟಿನ್ಯೂಸ್ ಆಗಿ ಅವ್ರನ್ನ ದುಡಿಸ್ಕೊಂಡು ಮೈ ಮುರಿಯೋ ಥರ. ಪಾಪ ಅವ್ರಿಗೆ ಸರಿಯಾಗಿ ಸಂಬಳ ಕೊಡದೆ, ಕೊಟ್ಟರು ಹೊಟ್ಟೆ ತುಂಬಾ ಅಷ್ಟು ಕೊಡದೆ, ವಾರಕ್ಕೊಂದು ದಿನ ವೀಕ್ಲಿ ಆಫ್ ಕೂಡ ಕೊಡದೆ, ಪಾಪ ಹಬ್ಬಕ್ಕೆ ರಜೆ ಅಂತೂ ಮೊದಲೇ ಕೊಡದೆ. ವಾಟ್ ಇಸ್ ದಿಸ್? ಸೊ ಇದಕ್ಕೆಲ್ಲ ತಲೆ ಕಡಿಸ್ಕೊಂಡು ಎಷ್ಟರಡೆ ಕಂಡಕ್ಟರ್ PP ಓದಿ ರೈಟ್ ಹೇಳಲೇ ಇಲ್ಲ ಕಾಂತ. ಡ್ರೈವರ್ ಅಂತೂ ಬಸ್ ಸ್ಟೇರಿಂಗ್ ಹಿಡಿದು ತಿರುಗಿಸ್ಲೇ ಇಲ್ಲ. ವಾಟಡ. ಹಾಗಾಗಿ ಪಾಪ ಈ ಸರ್ಕಾರಿ ಬಸ್ಗಳನ್ನೇ ನಂಬಿಕೊಂಡ ನಮ್ಮ ಪುವರ್ ಕಾಮನ್ ಪೀಪಲ್ ನಿಂತಲ್ಲೇ ನಿಂತರು ಸುಸ್ತಾಗೋದ್ರು. ಸರ್ಕಾರಕ್ಕೆ ಒಂದಷ್ಟು ಛೀಮಾರಿ ಹಾಕಿ ಥೋ ಛೀ ಅಂತ ನೀರಿಳಿಸಿದ್ರು. ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಕಾಂತ, ಇಲ್ಲೇ ಈ ತರ ಈ ನಮ್ಮ ಸ್ಟೇಟ್ ನಲ್ಲಿ ಏನು ಬೇಕಾದ್ರೂ ಬೀದಿಗಿಳಿದು ಬಾಯಿ ಬಡ್ಕೊಂಡು ಸ್ಟ್ರೈಕ್ ಮಾಡಿನೇ ಪಡಿಬೇಕು. ಏನಂತೀಯ ನೀನ? ಎಂಥ ರಾಜ್ಯ ಅಲ್ವಾ ನಮ್ದು? ಓಕೆ ಫೈನ್, ಇವಾಗ ನಡಿ ಕಾಂತ. ಈ ನಮ್ಮ ಪೊಲಿಟಿಷಿಯನ್ಸ್ ಯಾರ್ಯಾರೋ ಎಲ್ಲಲ್ಲಿದ್ದಾರೆ, ಅವರು ಏನೇನು ಹೇಳ್ತಾ ಇದ್ದಾರೆ ಅಂತ ಜಸ್ಟ್ ಕೇಳ್ಕೊಂಬರೋಣ. ನಡಿ ಕಾಂತ, ನಡೆ. ಓಕೆ, ಟುಡೇ ಪಾಲಿಟಿಷಿಯನ್ಸ್ ಗಿಂತ ಬಿಫೋರ್ ನಮ್ಮ KSRTC ಎಂಪ್ಲಾಯೀಸ್ ಇದ್ದಾರೆ, ಅವ್ರ ತೊಂದರೆ ಏನಂತ ಕೇಳೋಣ. ಅಣ್ಣ ಹೇಳ್ರಪ್ಪ. ನಿಜವಾಗ್ಲೂ ಸರ್, ನಮ್ಮ ಈ ಕರ್ನಾಟಕ ಸರ್ಕಾರದಲ್ಲಿ ಯಾವ ಒಂದು ಇಲಾಖೆಯಲ್ಲೂ ಇಲ್ತಕ್ಕಂಥ ತೊಂದರೆ ಇರೋ ಕಿರುಕುಗಳು ನಮ್ಮ ಒಂದು KSRTC ಸಂಸ್ಥೆಯಲ್ಲಿ ಭಾಳ ಇದೆ. ಓಕೆ, ನಿಜವಾಗ್ಲೂ ನಾವು ಆ್ಯಕ್ಚುಲಿ ಇಂಥ ಡಿಪಾರ್ಟ್ಮೆಂಟಿಗೆ ಬಂದಿರೋದು ನಾವು ಯಾವ ಜನ್ಮದ ಪಾಪ ಮಾಡಿ ಬಂದಿದ್ದೀವಿ ಅನ್ನೋಂಗಾಗಿದೆ ನಮಗೆ. ಸತ್ಯವಾದ ಮಾತನ್ನು ಹೇಳ್ತಕ್ಕಂಥ ನನ್ನ ಮನದಾಳದ ನೋವುಗಳನ್ನು ಹೇಳ್ಕೊಂತೀನಿ ನಾನು. ಆಯ್ತು ಹೇಳ್ರಪ್ಪ. ನಾನು B.Ed ಮಾಡ್ಕೊಂಡು ನಾನು ಮಾಸ್ಟರ್ ಆಗಬೇಕಾಯ್ತು. ಅಂಥದ್ದು ಅದೃಷ್ಟ ಕಳ್ಕೊಂಡು ನಾನು ಇಲ್ಲಿ ಡ್ರೆಸ್ ಚೆನ್ನಾಗಿದೆ, ಒಳ್ಳೆ ಸೇವೆ ಮಾಡ್ಬೋದು, ಸಾರ್ವಜನಿಕರಿಗೆ ಒಂದು ಉತ್ತಮ ಸೇವೆ ಒಲಿಸ್ಬೋದಲ್ಲ ಅಂತೇಳಿ ನಾನು ಈ ಒಂದು ಕರ್ತವ್ಯಕ್ಕೆ ಬಂದೆ. ನಾನು ಕಾಕಿ ಬಟ್ಟೆಯಿಂದ ಇವನಾಗಬೇಕಂತ ಮಾಡಿದ್ದೆ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕಂತ ಮಾಡಿದ್ದೆ, ಆದ್ರೆ ಆಗಲಿಲ್ಲ. ಈ ಒಂದು ಅವಕಾಶ ಸಿಗ್ತಲ್ಲ ಅಂತೇಳಿ ಬಂದು ಇವತ್ತು ಪಶ್ಚಾತ್ಪಡ್ತಿದ್ದೀನಿ. ಏನ್ ಮಾಡೋದು ಹೇಳ್ರಪ್ಪ, ನಮ್ಮ ಸರ್ಕಾರ ಹಿಂಗೈತಿ. ಯಾವ್ದ್ರಲ್ಲಿ ಸರ್ ಹೆಣ್ಣು ಮಕ್ಕಳು ಯಾವ್ದ್ರಲ್ಲಿ ಸುಖ ಇಡಕ್ಕಾಗಲ್ಲ ಈ ಡಿಪಾರ್ಟ್ಮೆಂಟ್. ಯಾಕಂದ್ರೆ ನಮ್ಗೆ ಬರ್ತಕ್ಕಂಥ ಸಂಬಳ ಒಂದು 10,000 ರೂಪಾಯಿ, ಅದರಲ್ಲಿ ಎಲ್ಲ ಕಡಿತ ಮಾಡ್ತಾರೆ ಇವರು. ಒಂದು ಟೈರ್ ಬಸ್ ಆದ್ರೂ ಕೂಡ ಡ್ರೈವರ್ಗೆ ಒಂದು 3,000 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ. ಓಕೆ, ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬೇರೆ ಯಾವುದೇ ಒಂದು ಇಲಾಖೆಯಲ್ಲಿ ಇಲ್ಲ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂತೀವಿ ಸರ್. ಓಹೋ, ಹಿಂಗ ಮ್ಯಾಟ್ರು. ಹೌದು, ಈ ನಮ್ಮ ಅಶೋಕಣ್ಣವರು ಏನ್ ಮಾಡ್ತಾರ ಅಂತ. ಅಲ್ರಿ ಅಶೋಕಣ್ಣರ, ಏನ್ರಿ ಇದೆಲ್ಲ ಮುಷ್ಕರ ಮಾಡೋ ಅಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಅಲ್ರಿ, ಒಳ್ಳೆ ಕಥೆ ಆಯ್ತಲ್ಲ, ಮತ್ತೆ ಅವ್ರ ಕಷ್ಟ ಬಗೆಹರಿಸ್ರಲ್ಲ. ನಮ್ದೇನು ಮುಖ್ಯವಾಗಿದ್ದೀರಿ. ಈಗ MD ಅವ್ರಿಗೆ ಕಳೆದ 10 ಬಾರಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂದ್ರೆ 10 ಬಾರಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂದ್ರೆ ನಾವು ಮಾತುಕತೆ ಮಾಡ್ತಾನೆ ಇದ್ದೀರಿ. ಅಶೋಕಣ್ಣರ, ಬರೀ ಮಾತುಕತೆ ಮಾಡಿದ್ರೆ ಆಗಲ್ಲ, ಕೆಲಸ ಮಾಡ್ರಿ. ಹಠಮಾರಿತನ ಯಾರು ಮಾಡಬಾರ್ದು. ಇದು ಸಾರ್ವಜನಿಕ ಅಧಿಕಾರದಲ್ಲಿ ಯಾರು ಬೇಕಾದ್ರೂ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಏನು ಯಾರು ಶಾಶ್ವತ ಏನಲ್ಲ. ಹೌದು ಬಿಡ್ರಿ, ಅದು ನಮ್ಗೆ ಗೊತ್ತೈತಿ. ಒಳ್ಳೇದಾಗಬೇಕು. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಏನು ಇಷ್ಟು ಸಂಬಳ ಜಾಸ್ತಿ ಮಾಡಿದ್ರು 4,000ದಿಂದ 7,000 ಒಂದೇ ಬಾರಿ. ಆಯ್ತ್ರಪ್ಪ ಅಶೋಕಣ್ಣರ, ಏನ್ ಮಾಡ್ತಿರೋ ಮಾಡ್ರಿ, ಒಟ್ನಲ್ಲಿ ಪಾಪ ಅವ್ರ ಸಮಸ್ಯೆ ಬಗೆಹರಿಸ್ರಿ. ಓಹೋ, ಏನ್ರಪ್ಪ ಇದು? ನಮ್ಮ ಮಹಾನ್ ಋಷಿಕುಮಾರ ಸ್ವಾಮಿಗಳು ಯಾವ್ದೋ ಮಗುವಿಗೆ ಆಶೀರ್ವಾದ ಮಾಡ್ತಿದ್ದಾರೆ. ಎಲ್ರು ಒಂದ್ ಸೆಕೆಂಡ್ ಸುಮ್ನಿರ್ರಿ, ಅವ್ರು ಏನ್ ಮಾಡ್ತಾರಂತ ನೋಡೋಣ. ಹಾ ಸ್ವಾಮೀಜಿ. ಅರೇ ಪಾಪ, ನಿಮ್ಮನ್ನ ಗುರ್ತು ಹಿಡ್ಲಿಲ್ಲ ಸ್ವಾಮೀಜಿ ಆ ಮಗು. ಇನ್ನೊಂದ್ಸರಿ ಟ್ರೈ ಮಾಡ್ರಿ. ಅರೆ ಮೇ ಬಿ ಕನ್ಫ್ಯೂಸ್ ಆಗಿದೆ ಸ್ವಾಮೀಜಿ, ಲಾಸ್ಟ್ ಒಂದ್ಸರಿ ಟ್ರೈ ಮಾಡ್ಬಿಡ್ರಿ. ಹೇ ಸ್ವಾಮೀಜಿ, ಯಾಕೋ ಕೆಲಸ ಆಗ್ಲಿಲ್ಲ ಬಿಡ್ರಿಪ್ಪ. ಯಾಕೋ ನಿಮ್ಮನ್ನ ನಿತ್ಯಾನಂದ ಸ್ವಾಮೀಜಿ ಅಂತ ಅನ್ಕೊಂಡಿರ್ಬೋದು. ಹೋಗ್ಲಿ ಬಿಡ್ರಿ, ಬೇಜಾರಾಗ್ಬಿಡ್ರಿ, ಸುಮ್ಮನೆ ತಮಾಷೆಯಾಗಿ ಮಾಡಿದ್ವಿ. ಓ ನಮಸ್ಕಾರ ರೀ ಡಾಕ್ಟರ್ ಕೃಷ್ಣಪ್ಪಣ್ಣರ, ಕಂಗ್ರಾಚುಲೇಷನ್. ಅಂದಾಗೆ ಡಾಕ್ಟರೇಟ್ ಪ್ರಶಸ್ತಿ ಬಂತಂತಲ್ರಿ ತಮಗೆ? ಎಲ್ಲ ಜನಾಂಗೀಯರ ಪ್ರೀತಿಯನ್ನು ಗಳಿಸ್ತಾ ಒಂದು ಉನ್ನತವಾದ ಸಮಾಜ ಸೇವೆಯನ್ನು ಮಾಡಿದಂತಹ ನನಗೆ USA ಇಂದ ಭಾಳ ಒಳ್ಳೇದಾಯ್ತು, ನಮಗೂ ತುಂಬಾ ಖುಷಿ ಆಯ್ತು. ಅಂದಾಗೆ ಯಾವ ಯೂನಿವರ್ಸಿಟಿ ರೀ ಡಾಕ್ಟರೇಟ್ ಕೊಟ್ಟಿದ್ದು? ಓಕೆ ಫೈನ್ ಕಿಟ್ಟಣ್ಣ, ನೀವು ಸಿಕ್ಕಾಪಟ್ಟೆ ಅದೃಷ್ಟವಂತರ. ನಾನು ದಿನ ಬೆಳಗಾದ್ರೆ ಈ ಹ್ಯಾಟು ಕೋಟು ಹಾಕ್ಕೊಂಡು ವಿಧಾನಸೌಧ ಗಿರ್ಕಿ ಹೊಡಿತೀನಿ, ನನಗೇನು ಡಾಕ್ಟರೇಟ್ ಅವಾರ್ಡೇ ಸಿಕ್ಕಿಲ್ಲ. ಯಾಕೆ? ಎನಿವೆ ನಿಮಗಾದ್ರೂ ಸಿಕ್ತಲ್ಲ. ಓಕೆ ನಡಿ ಕಾಂತ, ನಮಗೆ ಟೈಮ್ ಆಯ್ತು. ನಡಿ ಕಾಂತ, ಕುಂದಾಪುರಕ್ಕೆ ಹೋಗಿ ಸಖತ್ತಾಗಿರೋ ನಾಟಿ ಕೋಳಿ ಸಾರು ನೀರು ದೋಸೆ ತಿನ್ಕೊಂಬರೋಣ.
ನಡಿಕಾತಾರಡೆ ಹತ್ತ ಬೇಗ ಗಾಡೆ